ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಈಗ ಟಿಕೆಟ್ ವಿಚಾರದಲ್ಲಿ ಬಹಳ ಪ್ರಶ್ನೆ ಎದ್ದೇಳುತ್ತಾ ಇವೆ. ಹಲವು ರೀತಿಯಾದಂಥ ಚರ್ಚೆಗಳು ಕೂಡ ಬರ್ತಾ ಇವೆ. ಏನಾಯಿತು ಅನ್ನುವಂಥ ಪ್ರಶ್ನೆ ಈಗ ಹಲವು ಕಡೆಗಳಿದೆ. ರಾಜ್ಯಸಭೆಗೆ ಮರು ಆಯ್ಕೆ ಬಯಸಿದ್ರು ದೇವೇಗೌಡರಿಗೆ ನಿರಾಸೆಯಾಗಿದೆ. ಕೊನೆ ಕ್ಷಣದಲ್ಲಿ ಸ್ವಪಕ್ಷೀಯ ನಾಗರಾಜುಗೆ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಸೊ ಅದರಲ್ಲಿ ಬೇರೆ ರೀತಿಯಾದಂಥ ಚರ್ಚೆನೂ ಇದೆ ಈ ವಿಚಾರದಲ್ಲಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲೂ ದೇವೇಗೌಡರ ಹೆಸರು ಚರ್ಚೆ ಆಗಿರಲಿಲ್ಲ ಅಂತ ಹೇಳಿ, ರಾಜ್ಯ ಮಟ್ಟದಲ್ಲೂ ಆಗಿಲ್ಲ. ಮೇಲ್ಮನೆಗೆ ಸುಮಲತಾ ಬಗ್ಗೆ ಅಷ್ಟೇ ಚರ್ಚೆ ಆಗಿತ್ತು. ಆದರೆ ರಾಜ್ಯಸಭೆಗೆ ದೇವೇಗೌಡರ ವಿಚಾರ ಇಲ್ಲಿ ರಾಜ್ಯದಲ್ಲೇ ಆಗಿರಲಿಲ್ಲ. ಭವಿಷ್ಯದಲ್ಲಿ ಹೈಕಮಾಂಡ್ ಸೂಕ್ತ ಸ್ಥಾನಮಾನ ನೀಡಲಿದೆ ಅಂತಾನೆ ಹೇಳಿದ್ದಾರೆ. ರಾಜ್ಯಸಭೆಗೆ ಮರು ಆಯ್ಕೆ ಬಯಸಿದಂಥ ದೇವೇಗೌಡರಿಗೆ ನಿರಾಸೆಯಾಗಿರುವ ವಿಚಾರದಲ್ಲಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಗಳು ಏನಿದ್ದಾರೆ, ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸಬೇಕು, NDAಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವ್ರ ಬಗ್ಗೆ ನಮ್ಮೆಲ್ಲರೂ ಕೂಡ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಅವ್ರು ಹಿರಿಯರಿದ್ದಾರೆ. ದೇವೇಗೌಡರು ರಾಜ್ಯಸಭೆ ಬಗ್ಗೆ ರಾಜ್ಯ ಮಟ್ಟದಲ್ಲಂತೂ ನಮ್ದು ಯಾವುದೇ ರೀತಿ ಚರ್ಚೆಗಳು ನಡೆದಿರಲಿಲ್ಲ. ಸುಮಲತಾ ಅವ್ರ ಬಗ್ಗೆ ನಾವು ಕೂಡ ಅವರ ಹೆಸರು ಪ್ರಸ್ತಾಪ ಆಗಿತ್ತು. ಪಕ್ಷದ ವರಿಷ್ಠರು ಇವತ್ತಿನ ರಾಜಕೀಯ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಸುಮಲತಾ ಅವರು ಕೂಡ ಅವ್ರ ಬಗ್ಗೆ ನಮಗೆ ಅಪಾರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರೂ ಕೂಡ ಅಭಿಮಾನ ಇದೆ. ತಮಗೆ ಗೊತ್ತಿರ್ಬೋದು, ಹಿಂದೆ ಲೋಕಸಭಾ ಚುನಾವಣೆ ನಿಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ರಾಜ್ಯದ ಅಧ್ಯಕ್ಷರಿದ್ದರು. ಮಂಡ್ಯ ಲೋಕಸಭಾ ಕ್ಷೇತ್ರ ಚುನಾವಣೆ ಇಂಡಿಪೆಂಡೆಂಟ್ ಆಗಿ ನಿಂತಾಗ ಬಿಜೆಪಿ ಸುಮಲತಾ ಅವರಿಗೆ ಬೆಂಬಲವನ್ನು ಕೂಡ ನೀಡಿತ್ತು. ನಮ್ಮ ಬೆಂಬಲದಿಂದಾಗಿ ಅವರು ಕೂಡ ಒಳ್ಳೆ ಅಂತರದಲ್ಲೂ ಕೂಡ ಗೆದ್ದಿದ್ರು. ನಮ್ಗೆಲ್ಲರೂ ಕೂಡ ಸಂತೋಷನೂ ಕೂಡ ಹೆಮ್ಮೆನೂ ಕೂಡ ಇದೆ. ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಂದ್ರೆ ಕುಮಾರಸ್ವಾಮಿ ಅವರಂತ ಸಂದರ್ಭ ಅವರು ಅದನ್ನು ಬಿಡ್ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಅದು ಇಲ್ಲಿಗೆ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಖಂಡಿತ ಪಕ್ಷದ ಹಿರಿಯರು ವರಿಷ್ಠರು ಇದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ. ಅವರಿಗೆ ಒಂದು ಸೂಕ್ತ ಸ್ಥಾನಮಾನಗಳನ್ನ ಬರುವಂತ ದಿನಗಳಲ್ಲಿ ಕೊಡ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮ್ಗೆಲ್ಲರೂ ಕೂಡ ಇದೆ. ಸೊ ಈ ವಿಚಾರದಲ್ಲಿ ಈಗ ಚರ್ಚೆಗಳು ನಡೆಯುತ್ತೆ. ಬಟ್ ದೇವೇಗೌಡರ ಆರೋಗ್ಯದ ವಿಚಾರದಲ್ಲೂ ಕೂಡ ಈಗ ಪ್ರಶ್ನೆಗಳಿದೆ. ಅವರು ಕಳಿಸ್ಬೇಕಾ ಅಂತ ಹೇಳಿ. ಇನ್ನೊಂದು ಕಡೆಗೆ ವಾದನೂ ನಡೀತಾ ಇತ್ತು. ಮಹಾರಾಷ್ಟ್ರದಿಂದ ಅವರನ್ನು ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನುವಂಥದ್ದು ಒಂದು ಯೋಚನೆ ಇತ್ತು ಅಂತ ಹೇಳಿ. ಐ ಡೋಂಟ್ ನೋ